ನಮಸ್ಕಾರ ವೀಕ್ಷಕರೇ, ಇತ್ತೀಚಿನ ದಿನದಲ್ಲಿ ಇ ಖಾತಾ ಮತ್ತು ಬಿ ಖಾತಾ ಅಂತೇಳಿ ಬಿಡಲಾಗಿದೆ. ಈ ಆಸ್ತಿಗಳಿಗೆ ಖಾತಾ ಮಾಡಿಸ್ಕೊಳ್ಳೋದಕ್ಕೆ ಮನೆ ಮಾಲೀಕರು ಮುಂಚೂಣಿಯಲ್ಲಿದ್ದಾರೆ. ಆದಷ್ಟು ಬೇಗ ಈ ಖಾತಾಗಳನ್ನ ಮಾಡಿಸ್ಕೋಬೇಕು ಅಂತ ಜನ ಬೆಂಗಳೂರು ಒನ್ಗಳಿಗಾಗಿರ್ಬೋದು, ಗ್ರಾಮ ಪಂಚಾಯಿತಿಗಳಿಗಾಗಿರ್ಬೋದು, BBMP ಆಫೀಸ್ಗಳಿಗಾಗಿರ್ಬೋದು ಮುಗಿಬೀಳ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಹೋಗಿ ಆ ಸ್ಥಳದಲ್ಲಿ ಈ ಒಂದು ಖಾತಾಗಳನ್ನ ಮಾಡಿಸ್ಕೊಳ್ಳೋಕ್ಕಾಗದೇ ಇರೋವಂಥವ್ರು ಏಜೆಂಟರ ಮುಖಾಂತರ ಅಥವಾ ಬ್ರೋಕರ್ಗಳ ಮುಖಾಂತರ ಈ ಖಾತಾ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಎಲ್ಲರೂ ಕೂಡ ಬ್ಯುಸಿಯಾಗಿರೋವಂಥದ್ದು, ಎಷ್ಟೋ ಜನ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ, ಅವ್ರಿಗೆ ಅಲ್ಲಿಗೆ ಹೋಗೋದಕ್ಕೆ ಸಮಯ ಇರೋದಿಲ್ಲ. ಅಥವಾ ಆ ಒಂದು ಪ್ರೊಸೀಜರ್ಗಳು ಯಾಕೆಲ್ಲ ತಲೆನೋವುಗಳು ಬೇಕು ಅಂತೇಳಿ, ಈ ಒಂದು ಟೆನ್ಷನ್ಗಳು ಯಾಕೆ ಬೇಕು ಅಂತೇಳಿ ಯಾರು ಈ ಒಂದು ಖಾತಾಗಳನ್ನ ಮಾಡಿಕೊಡ್ತಾರೆ ಅವ್ರಿಗೆ ಎಷ್ಟು ದುಡ್ಡಂತ ಕೊಟ್ಬಿಟ್ಟು ಖಾತಾಗಳನ್ನ ಮಾಡಿಸ್ಕೊಳ್ಳೋದು ಹೆಚ್ಚಾಗ್ತಾ ಇದೆ. ಬ್ರೋಕರ್ಗಳು ಹೋಗೋದು, ಯಾವಾಗ ಓನರ್ನ ಅವಶ್ಯಕತೆ ಇದೆ ಅಂದಾಗ ಆ ಓನರ್ಗಳನ್ನ ಕರ್ಸ್ಕೊಳ್ಳೋ ಅಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮನೆ ಮಾಲೀಕರು ತಮ್ಮ ಆಸ್ತಿ ಪತ್ರಗಳನ್ನು ಕಳ್ಕೊಳ್ಳೋ ಅಂಥ ಭಯ ಹೆಚ್ಚಾಗ್ತಾ ಇದೆ. ತುಂಬ ಕಡೆ ಘಟನೆಗಳು ಕೂಡ ನಡೀತಾ ಇದೆ. ಈ ಒಂದು ಖಾತಾ ಮಾಡಿಸ್ಲಿಕ್ಕೆ ಬ್ರೋಕರ್ಗಳಿಗೆ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಆಗಿರ್ಬೋದು, ಯಾಕೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನ ಕೊಡ್ತಾ ಇದ್ದೀರಾ, ಅದರ ನಕಲು ಪ್ರತಿಗಳಿಂದ ನೀವು ಈ ಒಂದು ಖಾತಾಗಳನ್ನ ಮಾಡಿಸ್ಕೋಬೋದಾಗಿರುತ್ತೆ. ಯಾರು ಕೂಡ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನ ಯಾರಿಗೂ ಕೂಡ ಕೊಡ್ಲಿಕ್ಕೆ ಹೋಗಬೇಡಿ. ನೀವೇ ಸ್ವತಃ ಹೋಗಿ ಈ ಖಾತಾಗಳನ್ನ ಮಾಡಿಸ್ಕೊಳ್ಳಿ. ಅತಿ ಕಡಿಮೆ ದರದಲ್ಲಿ, ಅಂದರೆ ಕೇವಲ 500 ರೂಪಾಯಿ ಒಳಗಡೆ ಈ ಒಂದು ಖಾತಾಗಳಾಗುವಂಥದ್ದು. ಟ್ಯಾಕ್ಸ್ ಕಟ್ಟಿಲ್ಲ ಅಂದಾಗ ಆ ಟ್ಯಾಕ್ಸ್ ಎಷ್ಟಿರುತ್ತೆ ಅದನ್ನು ಪೇ ಮಾಡಬೇಕಾಗುತ್ತೆ. ಅದು ಬಿಟ್ಟು ನೀವು ಹೋಗಿ ಬೇರೆಯವ್ರ ಕೈಲಿ ಇಲ್ಲ ಸಾವಿರಾರು ರೂಪಾಯಿಗಳನ್ನ ಕೊಟ್ಟು ನಿಮ್ಮ ಡಾಕ್ಯುಮೆಂಟ್ಗಳನ್ನೂ ಕೂಡ ಕಳ್ಕೊಳ್ಳೋ ಅಂಥದ್ದು. ಎಷ್ಟೋ ಜನ ಏನು ಮಾಡ್ತಾ ಇದ್ದಾರೆ, ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನ ಇಸ್ಕೊತಾ ಇದ್ದಾರೆ. ಅದು ಕಳೆದೋಯ್ತು ಅಂತ ಸುಳ್ಳು ಹೇಳೋದು, ಅಥವಾ ಅದನ್ನು ಒತ್ತೆಯಾಗಿ ಇಟ್ಕೊಂಡು ಅವರಲ್ಲಿ ಹಣ ಕೇಳೋ ಅಂಥದ್ದು, ಬ್ಲ್ಯಾಕ್ ಮೇಲ್ ಮಾಡೋ ಅಂಥದ್ದು ಕೂಡ ಎಷ್ಟೋ ಕಡೆ ನಡೀತಾ ಇದೆ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಯಾರಿಗೂ ಕೂಡ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ಯಾವುದೇ ಕಾರಣಕ್ಕೂ ಕೊಡಲಿಕ್ಕೆ ಹೋಗಬೇಡಿ. ಒರಿಜಿನಲ್ ಡಾಕ್ಯುಮೆಂಟ್ ಇಲ್ಲದೆ ಇದ್ರೂ ಕೂಡ ನಿಮ್ಮ ಹೆಸರಿನಲ್ಲಿ ಆಸ್ತಿ ಇದೆ ಅಂದಾಗ ನೀವು ನಕಲು ಪ್ರತಿಗಳಿಂದ ಖಾತಾಗಳನ್ನು ಮಾಡಿಸ್ಕೋಬೋದು. ಯಾರಿಗೇ ಆಗಲಿ ನಕಲು ಪ್ರತಿಗಳನ್ನ ಕೊಡಿ ಹೊರತು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ಯಾರಿಗೂ ಕೊಡ್ಲಿಕ್ಕೆ ಹೋಗಬೇಡಿ. ಮತ್ತಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಬೇರೆ ಊರಿನಲ್ಲಿರೋಂಥವ್ರು ತಮ್ಮ ಆಸ್ತಿಗೆ ಖಾತಾ ಮಾಡಿಸ್ಬೇಕು ಅಂತೇಳಿ GPAಗಳನ್ನ ಮಾಡ್ಕೊಡ್ತಾ ಇದ್ದಾರೆ. ಎಷ್ಟೋ ಕಡೆ ಆ GPAಗಳು ಕೂಡ ದುರುಪಯೋಗ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ನೀವು GPAನ ಮಾಡಿಕೊಡ್ಬೇಕಾದ ಸಂದರ್ಭದಲ್ಲಿ ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೋಸ್ಕರನೇ GPAನ ಮಾಡಿಕೊಡಿ. ಯಾವ ಒಂದು ಕಾರಣಕ್ಕೋಸ್ಕರ ಈ GPA ಮಾಡ್ತಾ ಇದ್ದಾರೆ ಅಂದರೆ ಅದು ಜನರಲ್ ಪವರ್ ಆಫ್ ಅಟಾರ್ನಿ ಆಗಿರ್ಬೋದು, ಎಲ್ಲ ಕಾರಣಗಳಿಗೂ ಆಗಿರಬಾರ್ದು. ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೋಸ್ಕರ ಮಾಡುವಂಥ GPA ಆಗಿರಬೇಕು. ಅಂದರೆ ನೀವು ಒಂದು ಖಾತಾ ಮಾಡೋ ಉದ್ದೇಶದಿಂದ ಮಾತ್ರ ಇವರಿಗೆ ಈ ಒಂದು ಹಕ್ಕನ್ನು ನೀಡ್ತಾ ಇದ್ದೀರಾ ಅಂತೇಳಿ, ಖಾತಾ ಮುಗಿದ ತಕ್ಷಣ ಈ ಒಂದು GPA ಏನಿರುತ್ತೆ ಅದು ರದ್ದಾಗುತ್ತೆ ಅಂತೇಳಿ ಅದರಲ್ಲಿ ಸೇರಿಸಿ ಒಂದು GPAಗಳನ್ನ ಮಾಡಿಕೊಡಿ. ಈ ರೀತಿ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಆಸ್ತಿಯಲ್ಲಿ ಭದ್ರತೆ ಇರುತ್ತೆ. ಅಷ್ಟೇ ಅಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ಬೇಗ ಮಾಡಿಸ್ಕೊಡ್ತಾರೆ ಅಂತನೋ, ಅಥವಾ ತಮಗೆ ಸಮಯ ಇಲ್ಲ ಅಂತನೋ, ಅಥವಾ ಇನ್ಯಾವುದೇ ಉದ್ದೇಶದಿಂದ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ಯಾರಿಗೂ ಕೂಡ ಕೊಡಲಿಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಅಗತ್ಯ ಇರೋದಿಲ್ಲ. ಈ ಖಾತಾ ಮಾಡಿಸ್ಬೇಕಾದ್ರೆ ನಿಮ್ಮ ಜೆರಾಕ್ಸ್ ಪ್ರತಿಗಳೇನಿರುತ್ತೆ ಅದರಿಂದನೇ ಈ ಖಾತಾವನ್ನು ಮಾಡಿಸ್ಕೋಬೋದು. ಆದಷ್ಟು ನೀವೇ ಈ ಖಾತಾಗಳನ್ನ ಮಾಡಿಸ್ಕೊಳ್ಳಿ. ಬೆಂಗಳೂರು ಒನ್ನಾಗಿರ್ಬೋದು, ಅಥವಾ ಆಂದೋಲನದ ಮುಖಾಂತರ ಮನೆ ಬಾಗಿಲಿಗೆ ಬಂದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ, ಅದು ಕೂಡ ಆಗ್ಬೋದು ಮುಂದಿನ ದಿನಗಳಲ್ಲಿ. ಅಥವಾ ಗ್ರಾಮ ಪಂಚಾಯಿತಿಗಳಲ್ಲಿ ಹೋಗಿ ಮಾಡಿಸ್ಕೊಳ್ಳಿ. ಈ ರೀತಿಯಾಗಿ ಎಲ್ಲಂದರಲ್ಲಿ ಯಾರಂದ್ರಿಗೆ ಅವ್ರಿಗೆ ಈ ಡಾಕ್ಯುಮೆಂಟ್ಗಳನ್ನ ಕೊಡಬೇಡಿ. ಅದನ್ನು ಮಿಸ್ಯೂಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದೇ ರೀತಿ ನಿಮ್ಮ ID ಪ್ರೂಫ್ಗಳನ್ನೂ ಅಷ್ಟೇ ಎಲ್ಲರಿಗೂ ಕೊಡಲಿಕ್ಕೆ ಹೋಗಬೇಡಿ ಅನವಶ್ಯಕವಾಗಿ. ಅದರಿಂದ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ಳೋ ಅಂಥದ್ದು ಕೂಡ ನಡೀತಾ ಇರುತ್ತೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.